ಈ ವಚನ ಸಾಹಿತ್ಯ ಓದೋರಿಗೆ ನಿತ್ಯ ಚೆನ್ನಾಗಿದಾಗ್ತದೆ. ಕವಿತೆಯ ಶೀರ್ಷಿಕೆ ಶರಣು ಶರಣಾರ್ಥಿ. ಮಟ್ಮತಿ ಓದ್ತಾರ. ಹೌದು, ಇದನ್ನ ನಾನು ಇವರಿಗೆ ಜತ್ತಿ ಅವರಿಗೆ ಕಳ್ಸಿದ್ದೆ. ವೀರಸಭಾ ಬಸವ ಮಂಟಪ 5 ವರ್ಷ ಹಿಂದೆ ಅವ್ರು ಸ್ಮರಣ ಸಂಚಿಕೆಯನ್ನು ಹಾಕಿದಾರಲ್ಲ, ಅದು ಬಿಡಿಜೆತ್ತವ್ರ ಮಗ ಅರವಿಂದ್ ಅರವಿಂದ್ ಇದ್ದಾರೆ ಈಗಿದ್ದಾರೆ. ವೀರಶೈವ ಮಹಾಸಭಾದವರು ಪರ್ಮನೆಂಟ್ ಅಧ್ಯಕ್ಷರಾಗಿದ್ದಾರೆ. ಟ್ರಸ್ಟ್ ಮಾಡಿದ್ದಾರೆ. ಶರಣು ಶರಣಾರ್ಥಿ. ಮೇಲು ಕೀಳೆಂಬ ವಿಷಮತೆಯ ತೊಳೆದು ನಿಜ ನುಡಿ ನಡೆ ನೋಟಗಳ ಅರುಹು ಕುರುಹನು ಮೆರೆದು. ಅರುಹು ಕುರುಹು ಈ ಶಬ್ದ ವಚನ ಸಾಹಿತ್ಯದ ಮಾತುಗಳು, ಭಾಷೆ ಕಡೆ ಬರೋದು. ಶೋಷಿತರ ಕಣ್ಣೀರ ಒರೆಸಿ ದಾರಿ ತೋರಿಹನು ಅಣ್ಣ ಬಸವಣ್ಣ, ಜ್ಞಾನ ದೀಪವ ಬೆಳಗಿ ತೆರಸಿಹನು ಕಣ್ಣ. ಅನುಭವ ಮಂಟಪದ ಜ್ಞಾನ ಶರದಿಯಲ್ಲಿ, ಅನುಭವ ಮಂಟಪದ ಜ್ಞಾನ ಶರದಿಯಲ್ಲಿ ಉದಿಸಿದರು ಬೆಳಗಿದರು ಶರಣ ಸಂಕುಲದ ಮುತ್ತು ರತ್ನಗಳು. ಜಾತಿ ಕುಲ ಗೋತ್ರ ವರ್ಣ ನಾಮಗಳ ಧಿಕ್ಕರಿಸಿ ಸಹಬಾಳ್ವೆಯ ಸಂದೇಶ ಸಾರಿದರು. ಇನ್ನು ಮುಂದೆ ಬರೋದೆಲ್ಲ ಪ್ರತಿಯೊಬ್ಬ ಶರಣರು ಆ ಅನುಭವ ಮಂಟಪದಲ್ಲಿದ್ದವರ ಪ್ರತಿಯೊಬ್ಬರ ಇದು ಆ ಕಥೆಗಳು ಗೊತ್ತೇ ನಿಮ್ಗೆ ಅರ್ಥ ಆಗ್ತದೆ. ಎನ್ನೊಳಗೆ ತನ್ನ ತೋರಿದರೆಂದು ಶ್ರೀ ಗುರು ಮಹಿಮೆಯ ಮೆರೆದರು ಷಣ್ಮುಗ ಶಿವಯೋಗಿಗಳು. ಎನ್ನೊಳಗೆ ತನ್ನ ತೋರಿದರೆಂದು ಶ್ರೀ ಗುರು ಮಹಿಮೆ ಮೆರೆದರು ಷಣ್ಮುಗ ಶಿವಯೋಗಿಗಳು. ಪುಣ್ಯ ಸ್ತ್ರೀ ಅರಿಯುವ ಜ್ಞಾನ ಬೆಳಕಿನ ದಾರಿ ತೋರಿದರು ಗಣೇಶ ಮೊಸಣಯ್ಯಗಳು. ಗಣೇಶ ಮೊಸಣಯ್ಯನ ಬಗ್ಗೆ ಗೊತ್ತಿದ್ರು ಬಹಳ ಕಡಿಮೆ. ಯಾಕಂದ್ರೆ ಅವ್ರು ಮೊಸಣದಲ್ಲಿ ಅವನು ಅನುಭವ ಮಂಟಪದ ಒಬ್ಬ ಸದಸ್ಯ. ಪರಸ್ತ್ರೀ ಪರಾರ್ಥ ಬಯಸದಿಹ ಶೀಲವನೆ ಅರುಹಿದರು ಬಾಲಸಂಗಯ್ಯ. ಪರಸ್ತ್ರೀ ಪರಾರ್ಥ ಬಯಸದಿಹ ಶೀಲವನೆ ಅರುಹಿದರು ಬಾಲಸಂಗಯ್ಯ. ಮಾಯೆ ಮಾರಿಯನು ಹೊತ್ತು ತಿರುಗುತ್ತ ಅಜ್ಞಾನ ಮಾರಿಯನು ಮಣಿಸಿದರು ಶರಣ ಡಕ್ಕೆಯ ಮಾರಯ್ಯ. ಶರಣ ಡಕ್ಕೆಯ ಮಾರಯ್ಯನ ಬಗ್ಗೆ ಕೆಲವು ಜನ ಪುಸ್ತಕ. ಐದಕ್ಕಿ ಮಾರಯ್ಯ ಅಂತ. ಕಲ್ಲನ್ನು ಬಿತ್ತಿ ನೀರುಣಿಸಿದರೇನು, ಕಲ್ಲನ್ನು ಬಿತ್ತಿ ನೀರುಣಿಸಿದರೇನು ಕೇಳಿ ಅರುಹಿದರು ಶರಣೆ ಮೋಳಿಗೆಯ ಮಹಾದೇವಿ. ಕಲ್ಲನ್ನು ಬಿತ್ತಿ ನೀರುಣಿಸಿದರೇನು ಕೇಳಿ ಅರುಹಿದರು ಶರಣೆ ಮೋಳಿಗೆಯ ಮಹಾದೇವಿ. ಸ್ತುತಿ ನಿಂದನೆಗೆ ಬೆದರದ ಸ್ಥಿರ ಚಿತ್ತದಲ್ಲಿ ಮಲ್ಲಿಕಾರ್ಜುನ ನೆನೆವ ಭಕ್ತಿ ಸುದೆ ಹರಿಸಿದರು ಅಕ್ಕ ಮಹಾದೇವಿ. ಸತ್ಯಕ್ಕೆ ಒಳಗಾಗಿ ಅಸತ್ಯಕ್ಕೆ ಹೊರಗಾಗು ಎಚ್ಚರಿಸಿ ಹೇಳಿದರು ಮೆರಮಿಂಡ ದೇವರು. ಪ್ರಸಾದ ಕಾಯಕದಲ್ಲೇ ಅಡಿಗೆ ಮಾಡೋರು ಸಹ ಅನುಭವ ಮಂಟಪದಲ್ಲಿ ಬಹಳ ವಿಶೇಷ. ಪ್ರಸಾದ ಕಾಯಕದಲ್ಲೇ ಭಕ್ತಿ ಪರಾಕಾಷ್ಠೆ ಪಡೆದರು ಮರುಳ ಶಂಕರ ದೇವರು. ಶರಣೆ ಕಾಳಮ್ಮನ ಸತ್ಯ ದರ್ಶನ, ಸತ್ಯಕ್ಕೆ ಶರಣೆಯ ಲಂಚ ವಂಚನಕ್ಕೆ ಕೈಯಾನದ ವಚನ. ಅಕ್ಕ ನಾಗಮ್ಮನ ಮಮತೆ ಸಿಂಚನದಲ್ಲಿ ಸಾಧು ಸಜ್ಜನ ಶುದ್ಧ ಶಿವಾಚಾರದ ನಮನ. ಬಸವಾದಿ ಶರಣರ ಅಗಣಿತ ತಾರಾಲೋಕ ಈ ಜಗಕ್ಕೆ ನೀಡಿತು ಜ್ಞಾನಾಮೃತದ ಪಾಕ. ಶರಣ ಸಂಸ್ಕೃತಿಯ ದಿವ್ಯ ಮಂಟಪದಲ್ಲಿ ಆಗೋಣ ನಾವು ವಿದ್ಯಾರ್ಥಿ. ಜ್ಞಾನಾಮೃತದ ಪಾಕ. ಶರಣ ಸಂಸ್ಕೃತಿಯ ದಿವ್ಯ ಮಂಟಪದಲ್ಲಿ ಆಗೋಣ ನಾವು ವಿದ್ಯಾರ್ಥಿ. ಜನಮಾನಸದಲ್ಲಿ ರಾರಾಜಿಸುವ ಶರಣರಿಗೆ ಶರಣಾರ್ಥಿ. ಎಂತ ವಚನ ಸರ್ ನೀವು ಬರ್ದಿದ್ದ.